4ನೇ ವಾರ ನವರಾತ್ರಿ ವೈಭವ. ದೇವಿ ಸ್ವರೂಪ 2 ಬ್ರಹ್ಮಚಾರಿಣಿ. ನವರಾತ್ರಿಯ 9 ದಿನಗಳ ದೇವಿ ಸ್ವರೂಪಗಳಲ್ಲಿ 2ನೆಯ ದಿನ ಬ್ರಹ್ಮಚಾರಿಣಿ. ಸತಿಯ ಮರುಹುಟ್ಟಿನ ನಂತರ ಒಂದು ದಿನ ಶಿವನಿಗೆ ಪಾರ್ವತಿಯ ಭೇಟಿಯಾಯಿತು. ಹಿಮಾಲಯದ ಪುತ್ರಿ ಸತಿ ಶಿವನನ್ನು ಘೋರ ತಪಸ್ಸಿನಿಂದ ಹೊರತರಲು ಪಾರ್ವತಿಯಾಗಿ ಹುಟ್ಟಿ ಬಂದಳು. ಒಂದು ದಿನ ನಾರದ ಹಿಮಾಲಯದ ಕಡೆ ಹೋಗುತ್ತಾ ಪಾರ್ವತಿಯನ್ನು ನೋಡಿ ಇವಳು ಶಕ್ತಿ ಸ್ವರೂಪಳು ಎಂದು ಪರಿಗಣಿಸಿದ ಮತ್ತು ಅವಳಿಗೆ ಗೌರವದಿಂದ ಹೇಳಿದ, ಇವಳು ಹಿಂದಿನ ಜನ್ಮದಲ್ಲಿ ತನ್ನ ಗಂಡನಾದ ಶಿವನನ್ನು ಪಾರ್ವತಿಯಾಗಿ ಮದುವೆಯಾಗಲು ಈ ಜನ್ಮ ತಾಳಿದ್ದಾಳೆ. ಸತಿಯು ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಿದ್ದ ಶಿವನನ್ನು ಕಂಡು ನಾನು ಮದುವೆಯಾದರೆ ಶಿವನನ್ನೇ ಅಂತ ಅವಳ ತಂದೆ ತಾಯಿ ಹತ್ತಿರ ಹಠ ಹಿಡಿದು ಕಾಡಿಗೆ ಹೋಗಿ ತಪಸ್ಸು ಮಾಡಲು ಆರಂಭಿಸಿದಳು. ಬಿಸಿಲು ಮಳೆ ಅವಳ ಮೇಲೆ ಧಾರಾಕಾರವಾಗಿ ಸುರಿದರೂ ತಪಸ್ಸನ್ನು ನಿಲ್ಲಿಸಲಿಲ್ಲ. ಮೊದಲು ಕೆಲವು ವರ್ಷಗಳವರೆಗೆ ಪಾರ್ವತಿ ಹಣ್ಣುಗಳನ್ನು, ನಂತರ ಕೆಲವು ವರ್ಷಗಳವರೆಗೆ ಸೊಪ್ಪಿನ ತರಕಾರಿಗಳನ್ನು ಅಂದರೆ ಎಲೆಗಳನ್ನು ಸೇವಿಸುತ್ತಿದ್ದಳು. ಆಮೇಲೆ ಮರಗಳಿಂದ ಕೆಳಗೆ ಬಿದ್ದು ಒಣಗಿದ ಎಲೆಗಳನ್ನು ತಿನ್ನತೊಡಗಿದಳು. ತಪಸ್ಸು ಮಾಡುತ್ತಾ ಪ್ರಪಂಚದ ಮೇಲೆ ಪರಿವೇ ಇಲ್ಲದೆ ಬ್ರಹ್ಮಚರ್ಯ ಸ್ವೀಕರಿಸಿದಳು. ಆಗ ಅವಳು ಬ್ರಹ್ಮಚಾರಿಣಿ ಆದಳು. ಇದನ್ನು ಕಂಡ ಎಲ್ಲ ದೇವಾನುದೇವತೆಗಳಿಗೆ ಏನು ಮಾಡಲು ತೋಚಲಿಲ್ಲ. ಎಲ್ಲರೂ ಆತಂಕಕ್ಕೊಳಗಾದರು. ಪ್ರತಿಯೊಬ್ಬರೂ ಅವಳ ಬ್ರಹ್ಮಚರ್ಯದ ಬಗ್ಗೆ ಮಾತನಾಡುತ್ತಿದ್ದರು. ಇದನ್ನು ಕಂಡ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ, ತಾಯಿ ಬ್ರಹ್ಮಚಾರಿಣಿ, ಎಲ್ಲ ದೇವತೆಗಳು ಕಟ್ಟುನಿಟ್ಟಾದ ಶಕ್ತಿಯುತವಾದ ತಪಸ್ಸಿನ ಬಗ್ಗೆ ತಿಳಿದಿದ್ದಾರೆ. ನಿನ್ನ ತಪಸ್ಸನ್ನು ಮೆಚ್ಚಿದ್ದೇನೆ. ಶೀಘ್ರದಲ್ಲಿ ನೀನು ಶಿವನನ್ನು ಮದುವೆಯಾಗುತ್ತೀಯ. ಈಗ ನಿನ್ನ ತಪಸ್ಸನ್ನು ನಿಲ್ಲಿಸು ಎಂದು ಹೇಳಿದರು. ಇದನ್ನು ತಿಳಿದ ಶಿವ, ನನಗಾಗಿ ಪಾರ್ವತಿ ಇಷ್ಟು ತಪಸ್ಸು ಮಾಡುತ್ತಿರುವುದನ್ನು ನೋಡಿದರೆ ನನಗೆ ಇವಳು ಸತಿ ಏನೋ ಎಂದು ಅನುಮಾನ ಬರುತ್ತಿದೆ. ಸತಿಯನ್ನು ಪರೀಕ್ಷಿಸಲು ಶಿವನು ಒಬ್ಬ ಸಾಮಾನ್ಯ ಋಷಿಯ ರೂಪದಲ್ಲಿ ಬ್ರಹ್ಮಚಾರಿಣಿ ಬಳಿ ಹೊರಟನು. ಋಷಿಯನ್ನು ಕಂಡ ಬ್ರಹ್ಮಚಾರಿಣಿ ತಲೆಬಾಗಿ ನಮಸ್ಕರಿಸಿದಳು. ಶಿವನು ಹೇಳಿದ, ಏ ಘೋರ ತಪಸ್ವಿ, ನೀನ್ಯಾಕೆ ಆ ಶಿವನಿಗಾಗಿ ತಪಸ್ಸು ಮಾಡಿ ನಿನ್ನ ಸಮಯವನ್ನು ಕಳೆಯುತ್ತೀಯಾ? ಅವನಿಗೆ ಮನೆ ಇಲ್ಲ, ಕುಟುಂಬ ಇಲ್ಲ, ಸ್ಮಶಾನದಲ್ಲಿ ವಾಸಿಸುತ್ತಾನೆ ಎಂದ ತಕ್ಷಣ ಸತಿಯು ಗೌರವದಿಂದ ನಿಲ್ಲಿಸಿ ಶಿವನ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ ಅಂತ ಆ ಋಷಿಗೆ ಹೇಳಿದಳು. ಇದನ್ನು ಕಂಡ ಶಿವ ತನ್ನ ನಿಜ ಸ್ವರೂಪಕ್ಕೆ ಬಂದು ಪಾರ್ವತಿಯನ್ನು ಮದುವೆಯಾಗಲು ನಿರ್ಧರಿಸಿದ. ಪಾರ್ವತಿ ತನ್ನ ತಪಸ್ಸಿನಲ್ಲಿ ಜಯ ಹೊಂದಿದಳು. ಇದು ದೇವಿಯ 2ನೇ ಸ್ವರೂಪವಾದ ಬ್ರಹ್ಮಚಾರಿಣಿ ಕಥೆ.